ಭಾಸ್ಕರ್ ಪ್ರಸಾದ್ ವಿಚಾರದಲ್ಲಿ ನ್ಯಾಯ ಕೊಡಿಸ್ತೀನಂತ ಬಂದು ನನ್ನ ಒಂಟಿತನ, ನನ್ನ ಸಹಾಯಕತೆ, ನನ್ನ ಬಡತನವನ್ನ ಬಳಕೆ ಮಾಡಿಕೊಂಡು ಇಷ್ಟೋ ದಿನ ನನ್ನನ್ನ ಬರೀ ಬೆದರಿಕೆನೆಲ್ಲ ಇಟ್ಕೊಂಡು ಎಲ್ಲರ ಕೈಲೂ ಕೊಲೆ ಬೆದರಿಕೆ ಹಾಕಿಸ್ಕೊಂಡು ನನ್ನನ್ನ ಎಲ್ಲೋ ಒಂದ್ ಕಡೆ ಕೂಡಾಕ್ದಂಗೆ ಇಟ್ಟು ಬಟ್ಟೆ ಕೊಟ್ಕೊಂಡು ಎಲ್ಲ ತರ ನಂಬಿಸಿ ನನಗೆ ಆಶ್ವಾಸನೆ ಕೊಟ್ಟು ನನ್ನನ್ನು ಈ ಸ್ಥಿತಿಗೆ ತಂದ್ಬಿಟ್ಟು ಇವತ್ತು ದಿನ ಒಂದು ಹೆಣ್ಣು ಮಗುನ ಕೊಟ್ಬಿಟ್ಟು ಇವ್ರು ಮಾಡೋಂಥ ಗಂದ್ರೆ ಕೆಲಸ ನಾನು ಕೇಳಿದ್ದಕ್ಕೆ ಎಲ್ಲಾರ ಕೈಲೂ ಒಂದೊಂದು ಕಡೆನೂ ನನಗೆ ಕೊಲೆ ಬೆದರಿಕೆ ಹಾಕಿಸ್ಕೊಂಡು ಇವತ್ತು ದಿನ ಗ್ಯಾಂಗ್ ಕಟ್ಕೊಂಡು ನನಗೆ ಕೊಲೆ ಬೆದರಿಕೆ ಹಾಕೊಂಡು ನಿಂತಿದ್ದಾರೆ. ನಾನು ಬಡವೆ ಇರ್ಬೋದು, ಆದ್ರೆ ನನ್ನ ಬಡತನ ಮುಗಿದ್ ಮಾಡ್ಕೊಂಡು ಭಾಸ್ಕರ್ ಪ್ರಸಾದ್ ವಿಚಾರದಲ್ಲಿ ನ್ಯಾಯ ಕೊಡಿಸ್ತೀನಿ. ನಿನ್ಗೆ ಯಾವ ಕಳಂಕನೂ ಅಂಟಿಲ್ಲ, ನಿನ್ಗೆ ಯಾವ ತರನೂ ಆಗಲ್ಲ. ನಮ್ಮ ಸಂಘಟನೆ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘಟನೆ ಇದೆ ಅಂತ ಹೇಳಿ ನನಗೆ ಆ ಕಷ್ಟ ಕಾಲದಲ್ಲಿ ನನಗೆ ದುಡ್ಡಿನ ಸಹಾಯ ಮಾಡಿ, ನಾನು ಕೆಳಗಡೆ ಬಿದ್ದಂತ ಸಂದರ್ಭದಲ್ಲಿ ನಾನು ದುಡ್ಡು ಕಳ್ಕೊಂಡು ಕೆಲಸ ಕಳ್ಕೊಂಡು ಬೀದಿಲ್ ಬಿದ್ದಿದಂತ ಸಂದರ್ಭದಲ್ಲಿ ನೀನು ಯಾವ ತಪ್ಪು ಮಾಡಿಲ್ಲ ಅಂತ FIR ಕಾಪಿ ಮತ್ತೆ ಬೇಲ್ ತಗೊಂಡಿರೋದನ್ನೆಲ್ಲ ತಗೊಬಂದ್ ಕೊಡು ಅಂತ ಅವ್ರಿಗೆ ಕೊಟ್ಟಿಸ್ಕೊಂಡು ನನಗೂ ಕೂಡ ಲಾಯರ್ನ ಕಾಂಟ್ಯಾಕ್ಟ್ ಮಾಡಿಸಿ ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘ ಸಂಸ್ಥಾಪಕ ಕೃಷ್ಣಪ್ಪರು ಹೇಳಿ ನಾನು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂಡ ಡಾಕ್ಯುಮೆಂಟ್ ಲಾಯರ್ ಕೊಟ್ಬಿಟ್ಟು ಎಲ್ಲ ಸರ್ವನಾಶ ಮಾಡಿಸ್ಬಿಟ್ಟು ನ್ಯಾಯ ಕೊಡಿಸ್ಲಿಲ್ಲ. ಸಮಾಜದಲ್ಲಿ ನಾನು ಅನೇಟ್ರಾಪನ ಪಟ್ಟ ಒತ್ಕೊಂಡ್ಬಿಟ್ಟೆ. ಸತ್ಯವಾಗ್ಲೂ ನಾನು ಯಾವ ಅನೇಟ್ರಾಪ ಮಾಡಿಲ್ಲ, ನಾನು ಯಾರಿಗೂ ಬ್ಲಾಕ್ ಮೇಲ್ ಮಾಡಿಲ್ಲ. ಇಲ್ಲಿ ಗಂಟ ಬರೀ ಆ ಪಟ್ಟ ಒತ್ಕೊಂಡಿದ್ದೆ. ನಾನು ಆ ತಪ್ಪು ನಾನು ಮಾಡಿಲ್ಲ. ಯಾವುದೇ ನನ್ನ ಕೇಸು ನಿವಾಗ್ಲೂ ಶಿವಾಜಿನಗರದಲ್ಲಿತ್ತು, ಆದ್ರೆ ಆ ಕೇಸು ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ರು. ಯಾವ ನ್ಯಾಯನೂ ನನಗೆ ಕೊಡಿಸ್ತೇನೆಯ. ನನ್ನ ಮೇಲೆ ಬಲಾತ್ಕಾರ ಮಾಡಿದ್ರು. ಬಾ ನಿನ್ ಜೊತೆ ಮಾತಾಡ್ಬೇಕು, ನೀನ್ ಒಂಟಿ ಹೆಣ್ಣು, ಸಮಾಜದಲ್ಲಿ ನೀನ್ ಒಂಟಿಯಾಗಿದ್ರೆ ಸಮಾಜ ನಿನ್ನ ಕೆಟ್ಟದಾಗ ನೋಡುತ್ತೆ, ನಾನ್ ನಿನ್ ಜೀವನ ಕೊಡ್ತೀನಿ ಅನ್ನೋ ಅಂತ ಹೇಳಿ ಇಬ್ರು ಹೆಂಡ್ತಿರಿರೋ ವಿಷಯನ ಮುಚ್ಚಿಟ್ಟು ಒಬ್ಳೆ ಇರೋದು. ಅವ್ಳ ಕ್ಯಾರೆಕ್ಟರ್ ಸರಿ ಇಲ್ಲ, ಅವಳ ಡೈವರ್ಸ್ ಕೊಟ್ಬಿಡ್ತೀನಿ ಅಂತ ನಾನು ಕೆಳಗಡೆ ಬಿದ್ದಿದೆ. ಒಂದೊಂದು ರೂಪಾಯಿಗೂ ಕಷ್ಟ ಪಟ್ಕೊಂಡು ಕೆಲಸ ಕಳ್ಕೊಂಡು ಬೀದಿನಲ್ಲಿ ಬಿದ್ದಿದ್ದ ಸಂದರ್ಭದಲ್ಲಿ ನನ್ನ ಕಷ್ಟದಲ್ಲಿ ಕೈ ಹಿಡ್ದು ದುಡ್ಡಿನ ಆಸೆ ಕೈ ಹಿಡ್ದಂತ ಮಹಾದೇದಾವೆ ಎಷ್ಟು ಆಸೆ ಪಟ್ಟೆ, ಎಷ್ಟು ಇದಾಯ್ತು, ಎಷ್ಟು ಖುಷಿ ಆಯ್ತು ಅಂದ್ರೆ ನನ್ನ ಕಷ್ಟ ಕಾಲದಲ್ಲಿ ಕೈ ಹಿಡ್ದಂತ ದೇವ್ರಿಗಿಂತ ಹೆಚ್ಚಾಗಿ ನನ್ನ ಕಣ್ಣು ಕಂಡ್ರು. ಆವಾಗ ಆದ್ರೆ ನನಗೆ ಆ ನ್ಯಾಯನೂ ಸಿಗ್ಲಿಲ್ಲ. ಬಾ ನಿನ್ ಜೀವನ ಮಾಡ್ತೀನಿ, ಸಮಾಜದಲ್ಲಿ ನಿನ್ನ ಹೆಂಡತಿಯಾಗಿ ಒಪ್ಕೋತೀನಿ, ನೀನು ಒಂಟಿಯಾಗಿದ್ರೆ ಸಮಾಜ ನಿನ್ನನ್ನು ತಪ್ಪಾಗಿ ತಿಳ್ಕೊಳ್ಳುತ್ತೆ, ನಾನ್ ನಿನಗೊಂದು ಜೀವನ ಬೇಡ ಅಂತ ಹೇಳ್ಬಿಟ್ಟು ಆಸೆ ತುಂಬಾ ಹಾಕ್ಬಿಟ್ರು. ನನ್ನ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಯಾರು ₹1 ಹೆಲ್ಪ್ ಮಾಡ ನನ್ನ ದೃಷ್ಟಿನಲ್ಲಿ ದೊಡ್ಡ ದೇವ್ರ ತನ ಕಾಣಂತ ಪರಿಸ್ಥಿತಿ. ₹1 ದುಡ್ಡ ಕಳ್ಕೊಂಡ್ಬಿಟ್ಟು ಕೆಳಗೆ ಬಿದ್ದು ಹೋಗಿದೆ. ಬೇಲ್ಗಂತ 2 ಲಕ್ಷ ಖರ್ಚು ಮಾಡಿ ಚೀಟಿ ಎತ್ತಿ ಎಲ್ಲ ಕಷ್ಟಪಟ್ಟು ಕೆಳಗಡೆ ಬಿದ್ದು ಹೋಗ್ಬಿಟ್ಟಿದೆ ನನ್ನ ಸಂದರ್ಭದಲ್ಲಿ. ಅವಾಗ ನಿನಗೆ ನ್ಯಾಯ ಕೊಡ್ತೀನಿ ಅಂತ ಹೇಳಿದಂತ ಡಾಕ್ಟರ್ BR ಅಂಬೇಡ್ಕರ್ ಯುವಕರ ಸಂಘಟನೆ ಸಂಸ್ಥಾಪಕ ನ್ಯಾಯ ಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದ್ ರೀತಿ ಎಷ್ಟು ಖುಷಿ ಆಯ್ತು ಅಂದ್ರೆ ಅದಕ್ಕಿಂತ ಮುಂಚೆಯಿಂದನೂ ನನಗೆ ದುಡ್ಡಿಗೆ ಹೆಲ್ಪ್ ಎಲ್ಲ ಮಾಡ್ತಾ ಇದ್ರು. ನಾವ್ ಎಷ್ಟೋ ಜನ ಹೆಣ್ಮಕ್ಳಿಗೆ ಹೆಲ್ಪ್ ಮಾಡ್ತೀನಿ ಅಂತೆಲ್ಲ ಹೇಳಿದ್ರು. ಅವ್ರ ಮೇಲೆ ನನಗೆ ಅಪಾರ ಗೌರವ, ಅಷ್ಟು ನಂಬಿಕೆ, ಅಷ್ಟು ವಿಶ್ವಾಸ. ನಿಜವಾಗ್ಲೂ ಇಂಥ ಹೋರಾಟಗಾರರು ಇರ್ತಾರ ಅಂತ ನಾನು ತುಂಬಾ ಅಂದ್ರೆ ತುಂಬಾ ನಂಬಿಕೆ ಇಟ್ಕೊಂಡೆ. ಅವ್ರು ನೇರವಾಗಿ ನನಗೆ ಭಾಸ್ಕರ್ ವಿಷಯನ ಮೊದ್ಲು ನನ್ಗೆ 2 ವರ್ಷ ಕಾಂಟ್ಯಾಕ್ಟ್ ಅಲ್ಲಿ ಇದ್ರು, ಆದ್ರೆ ಯಾವತ್ತೂ ಕೂಡ ನನ್ನ ಮೇಲೆ ಕೆಟ್ಟಾಗಿ ನೋಡಿರ್ಲಿಲ್ಲ. ಭಾಸ್ಕರ್ ವಿಷಯ ಹೊರಗಡೆ ಬಂದ ತಕ್ಷಣ ನಾನು ಭಾಸ್ಕರ್ ವಿಚಾರನ ಎಲ್ಲೂ ಕೂಡ ಪ್ರಸ್ತಾವನೆ ಮಾಡಿರ್ಲಿಲ್ಲ. ಬಾಯಿ ತಪ್ಪಿ ಇವ್ರಿಗೆ ಹೇಳ್ಬಿಟ್ಟೆ. ಇವ್ರು ನನ್ನ ಪರ್ಮಿಷನ್ ಇಲ್ದಾನೆ ಯಾವ್ದೋ ಹೋರಾಟಕ್ಕೆ ಹೋಗ್ತಾರೆ ಭಾಸ್ಕರ್ ಪ್ರಸಾದ್ನ ಕುಣಿಸಿ ನನ್ನ ಪರ್ಮಿಷನ್ ಇಲ್ಲ ನಾವು ಮಾತಾಡ್ಕೊಂಡು ಬಂದಿದ್ದಾರೆ. ಇವರೇ ಅರ್ಧ ಭಾಸ್ಕರ್ ವಿಚಾರ ಇಷ್ಟೆಲ್ಲ ಆದಂತಾಗ ಕಾರಣನೇ ಇವರು, ಇಷ್ಟೆಲ್ಲ ವೈರಲ್ ಆಗಕ್ ಮಾಡಿದ್ದೆ ಇವರು. ಮಾಡ್ಬಿಟ್ಟು ನನಗೆ ಯಾವ ನ್ಯಾಯ ಕೊಡ್ತೀನಿ ಅಂತ ಹೇಳ್ದರು. ಅವ್ರೆ ನನ್ನ ಬೀದಿಗೆ ತಂದರು. ಅವ್ರೆ ಎಲ್ಲ
ಮಾಡಿಬಿಟ್ಟು ನನಗೆ ಪದೇ ಪಂಚಾಯತ್ ಮಾಡ್ಕೊಂಡು ನಾನು 1 ರೂಪಾಯಿ ತಿಂದಿಲ್ಲ. ನನ್ನ ಮಕ್ಕಳು ಬೆಲಾನು ಬಾಬಾ ಸಾಹೇಬ್ರು ಬೆಲಾನು ನಾನು 1 ರೂಪಾಯಿ ತಿಂದಿಲ್ಲ. ನಾನು ಯಾವುದೋ ಬ್ಲಾಕ್ ಮೇಲ್ ಮಾಡಿಲ್ಲ. ನಾನು ನಿಜಾನೇ ಡ್ರಾಪ್ ಆದ್ರೆ ನನಗೆ ಇಷ್ಟನ್ನೇ ತೆಗೆದು ನೋಡಿ ನಾನು ಎಲ್ಲರೂ 1 ರೂಪಾಯಿ ಸಂಪಾದನೆ ಮಾಡ್ಕೊಂಡು ಯಾವ ಬಂಗ್ಲೆ ಕಟ್ಸ್ಕೊಂಡಿದ್ದೀನಿ ನೋಡಿ. ನಾನು ಇಷ್ಟು ದಿನ ಅನುಭವಿಸಾಕ್ಬಿಟ್ಟೆ. ಅನಿಟ್ರಪ್ಪನ ಪಟ್ಟ ಕೇಳಿ ಅನುಭವಿಸ್ಬಿಟ್ಟೆ. ಅದೇ ಅನಿಟ್ರಪ್ಪನ ಪಟ್ಟ ಸಮಾಜದಲ್ಲಿ ನಿನ್ಗೆ ಇರಬಾರ್ದು, ನನ್ನ ಜೀವನ ಕೊಡ್ತೀನಂತ ಬಂದಂತ ವ್ಯಕ್ತಿ ನಾನು ಸಂದರ್ಭದ ಏನ್ ಮಾಡ್ಲಿ, ಬಾ ನಿನ್ಗೆ ಒಳ್ಳೆ ಲೈಫ್ ಕೊಡ್ತೀನಿ, ಸಮಾಜದ ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಅಂತ ಅವರಕ್ಕೆಲ್ಲ ವಿಚಾರಗಳನ್ನ ಮುಚ್ಚಿಟ್ಟು ನನ್ನ ಜೀವನದಲ್ಲಿ ಬಂದ್ರು. ಜೀವನದಲ್ಲಿ ಬಂದ್ಬಿಟ್ಟು ನಿನ್ ಬಾಳ್ವೆ ಕೊಡ್ತೀರಂತ ಆಸೆ ಪಟ್ಟು ನಾನ್ ಬಿದ್ದೋಗಿದ್ದೆ. ಅವ್ರು ಹೇಳುತ್ತಿದ್ದಲ್ಲ, ನಾನು ತುಂಬಾ ತುಂಬಾ ಅಂದ್ರೆ ದೇವ್ರಿಗಿಂತ ಹೆಚ್ಚಾಗಿ ನೋಡ್ಬಿಟ್ಟೆ. ನಾನು ಕಷ್ಟದ ಕೈ ಹಿಡ್ದಂತ ಮಹಾ ದೇವ್ರ ತರ ಕಂಡುಬಿಟ್ರು ನನ್ನ ಕಣ್ಣಿಗೆ. ಆ ಕಷ್ಟ ಕಾಲದಲ್ಲಿ ದುಡ್ಡಿನ ಸಹಾಯ ಕೂಡ ನಾನು ಮಾಡಿದ್ರು. ನಾನು ಒಂಟಿಯಾಗಿ ಇದ್ದಂತ ಹೆಣ್ಣು ನನ್ನ ಆಸೆಕತೆಯನ್ನ ಬಳಸ್ಕೊಂಡ್ರು. ನಾನು ಮದುವೆ ಮಾಡ್ಕೊತಿಂತಾನೆ ನಿನ್ಗೆಲ್ಲ ಹೇಳಿ ನನ್ನ ಮೊಬೈಲು ಕೂಡ ಇರ್ಲಿಲ್ಲ. ಅವರೇ ನನಗೆಲ್ಲ ಮೊಬೈಲ್ ಎಲ್ಲ ತಕೊಟ್ಟಿದ್ರು. ಎಲ್ಲ ತಕೊಟ್ಟು ಒಂದು ದಿನ ಬಾ ನಿನ್ ಜೊತೆ ಮಾತಾಡ್ಬೇಕಂತ ಹೇಳಿ ನನಗೆ ಮದ್ವೆ ಬೇಡ್ದಿದ್ದು ಕೂಡ ನನ್ನ ಮೇಲೆ ಬಲಾತ್ಕಾರ ಮಾಡಿದ್ರು. ಎಲ್ಲ ಬೇಡ ಬೇಡ ಅಂತ ಬಡ್ಕೊಂಡ್ರು ಕೂಡ ಬಿಡ್ಲಿಲ್ಲ. ನನ್ನ ದೇಹದಲ್ಲಿ ಗಾಯ ಆದ ಮೆಡಿಕಲ್ ರಿಪೋರ್ಟ್ ಐತೆ ನನ್ನ ಹತ್ರ, ಎಲ್ಲ ಸಾಕ್ಷಿಗಳಿದೆ. ಕೊನೆಯಲ್ಲಿ ನನ್ನನ್ನ ಬೇಡ್ಕೊಂಡ್ರು ಇದನ್ನೆಲ್ಲ ರಂಪಾಟ ಮಾಡಬೇಡ ಅಂತ ಹೇಳಿ ಅವತ್ತು ದಿನ 20,000 ಕೊಟ್ಟು ತಾಲಿನ ಮಾಡಕ್ಕಾಕುದು. ಅವತ್ತಿನ ತಾಳಿ ಮಾಡ್ಸಕ್ಕಾಕಿ ನೀನು ಮತ್ತೆ ನಾನು ಟೇಸನ್ ಗೀಸನ್ ಅಂತ ಅಲಿದ್ರೆ ಏನಾಗುತ್ತೆ, ಜೀವನ ಕೊಡ್ತೀನಿ ಅಂತ ಹೇಳ್ತಾರಲ್ಲ ಅಂತ ಅವ್ರು ಮಾಡುವ ಬಲಾತ್ಕಾರದಿಂದ ನಾನು ಅವ್ರು ಹೇಳಿದ ತಕ್ಕಂತ ಒಪ್ಕೊಂಡು ತಾಲಿ ಕಡಿಸ್ಕೊಂಡೆ. ಆದ್ರೆ ಅವ್ರು ಯಾವ್ದೋ ಒಂದು ಮೂಲೆ ನನಗೆ ತಾಲಿ ಕಟ್ರು. ಆ ತಾಲಿ ಕಟ್ಟು ವೀಡಿಯೋ ಮಾಡಿ ಬೋರ್ಡೆಲ್ಲ ತಗೊಂಡ್ರು. ಅಲ್ಲಿ ಇಲ್ಲೆಲ್ಲ ಈ PG ಅಲ್ಲಿ ಎಲ್ಲ ಇರ್ಸಿ ಕೊನೆಯಲ್ಲಿ ಒಂದು ಮನೆ ಮಾಡಿ ಬಾಡಿಗೆ ಮನೆ ಮಾಡಿ ಇರ್ಸಿದ್ರು. ನನ್ನ ಅಷ್ಟು ಚೆನ್ನಾಗೇ ನೋಡ್ಕೊಂಡ್ರು. ಕಷ್ಟ ಕಾಲದಲ್ಲೆಲ್ಲ ನೋಡ್ಕೊಂಡ್ರು. ನನಗೆ ಏನ್ ಬೇಕು, ಮನೆಗೆ ಸಾಮಗ್ರಿಗಳು ಏನ್ ಬೇಕು ಎಲ್ಲ ತಂದು ಕೊಟ್ರು. ತುಂಬಾ ಪ್ರೀತಿಯಿಂದ ನೋಡ್ಕೊಂಡ್ರು. ತುಂಬಾ ಸಮಯ ಕೊಟ್ರು. ಇಂಥ ನಿಜಗಳು ನಾನು ಏನು ಅದೃಷ್ಟ ಮಾಡ್ಬಿಟ್ಟಿದ್ದೀನಿ ಅಂತ ಅಷ್ಟು ಬೀಗ್ಬಿಟ್ಟೆ. ನನ್ನ ಕಷ್ಟ ಕಾಲದಲ್ಲಿ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು. ತಾಲಿ ಕಟ್ಟ ಮೇಲೂ ಕೂಡ ನನ್ನನ್ನು ಅಷ್ಟು ಪ್ರೀತಿ ಮಾಡಿದ್ರು. ಅಷ್ಟು ಕಾಳಜಿ ತೋರಿದ್ರು. ಅಷ್ಟು ಸಮಯ ಕೊಟ್ರು. ಕೊಟ್ಟು ಮಗು ನನ್ಗೆ ಆಪರೇಷನ್ ಆಗಿಲ್ಲ ಅಂತ ಹೇಳಿದಾಗ ನೀನ್ ದುಡ್ಡು ಮಾಡ್ಕೊಂಡು ಹೊಂಟೋಗತ್ತ ಬಂದಿದ್ದೀಯ, ನಿನ್ ತಾಲಿ ಕಟ್ಟಿದ್ದೀನಿ, ನನ್ನ ಹೆಂಡತಿ ತಾನೇ, ಆದ್ರೂ ಆಗ್ಲಿ ಬಿಡು ಅಂದ್ರು. ಇವ್ರೇಟಂತ ಇದೆ ಕೊಡ್ತಾರ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಟ್ಟೆ. ಇವಾಗ ನನಗೊಂದು ಹೆಣ್ಣು ಮಗು ಆಗಿದೆ. ಆದ್ರೆ ಇವರ ಹಿಸ್ಟ್ರಿ ನನಗೇನು ಗೊತ್ತಿರ್ಲಿಲ್ಲ. ಇವ್ರ ಕ್ಯಾರೆಕ್ಟರ್ ಬಗ್ಗೆ ಗೊತ್ತಿರ್ಲಿಲ್ಲ. ಇವಾಗೆಲ್ಲ ತಿಳ್ಬಿಟ್ಟು ಮಾಡೋದಲ್ಲ ಸರಿ ಅಂತ ನಾನು ಯಾವಾಗ ಕ್ವಶನ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಆವಾಗ ನನ್ನನ್ನ ಸೂಳೆ ಡಗರ್ ಅನ್ನೋದು, ಹೊಡೆಯೋದು, ಕೊಲೆ ಬೆದರಿಕೆ ಹಾಕ್ಸೋದು ಎಲ್ಲ ಶುರು ಆಗ್ಬಿಟ್ಟು ಅಂದಕ್ಷಣ ನಮ್ದೇ ಬದುಕಾಗ್ತಿಲ್ಲ. ನಾನು ಬದುಕಲ್ಲ, ನನ್ನ ಕಲ್ ಬದುಕ ಶಕ್ತಿನೇ ಇಲ್ಲ. ನಾನು ಮಾನಸಿಕವಾಗಿ ಕುಗ್ಗೋಗ್ಬಿಟ್ಟಿದ್ದೀನಿ. ಹಂಗಿದ್ದಳು ಇಷ್ಟಪ್ಪ ಆಗ್ಬಿಟ್ಟಿದ್ದೀನಿ. ನಾನು ಇವಾಗ ಈ ಚಿಕ್ಕ ಮಗು ಕಟ್ಕೊಂಡು ಜೀವನ ಮಾಡಕ್ಕೆ ಯಾವ ದಾರಿನೂ ನನಗೆ ಉಳಿದಿಲ್ಲ. ನೀನು ಸೆಟ್ಲ್ಮೆಂಟ್ ಮಾಡಿ ದೂರ ತರ್ತೀನಿ ಅಂತ ಹೇಳೋದು ಏನೇನೋ ಹೇಳಿ ಈ ಮಟ್ಟಕ್ಕೆ ತಂದಿಕ್ಕಿದ್ದಾರೆ. ದಯವಿಟ್ಟು ನಾನು ತಪ್ಪು ಮಾಡಿಲ್ಲ, ನಾನು ಬದುಕಲ್ಲ. ನಮ್ಮಂತ ಹೆಣ್ಮಕ್ಳಿಗೆ ಯಾರಿಗೆ ಶಿಕ್ಷೆ ಬರೋದು ಬೇಡ. ನಾನು ಬದುಕಲ್ಲ. ಅವರು ಕೊಲೆ ಬೆದರಿಕೆಲ್ಲ ಸಹಿಸ್ಕೊಂಡು ಅವರ ತಪ್ಪುಗಳನ್ನ ನಾನು ಕೇಳಿದಿಕ್ಕೆ ನನಗೆ ಈ ಸ್ಥಿತಿಗೆ ಬಂದಿದ್ದು. ನಾನು ನಿಜ ಅವ್ರು ಹೊಡಿಲಿ ಬರ್ತಿ ಸಾಯಿಸ್ಲಿ, ಅವ್ರ ಮನೆ ಮುಂದೆ ಧರಣಿ ಕೊಡ್ತೀನಿ. ನನ್ನನ್ನು ಯಾಕೆ ಸ್ಥಿತಿಗೆ ತಂದ್ರು, ನಾನು ಅವ್ರ ಮನೆ ದನಿಕ್ತೀನಿ. ನಾನು ಅನ್ನೇ ಟ್ರಾಪ್ ಆದ್ರೆ ಅದನ್ನ ಫ್ಲಾಪ್ ಎತ್ ಮಾಡಿಸಿ ತೋರಿಸ್ಲಿ. ನಾನು ಎಲ್ಲಿ ಬ್ಲಾಕ್ ಮೇಲ್ ಮಾಡಿದ್ದೀನಿ ತೋರಿಸ್ಲಿ. ನಾನು ಸಾವಿರ ಜನ ಫ್ರೆಂಡ್ಶಿಪ್ ಇಟ್ಕೊಂಡು ಮಾಡ್ಬಿಟ್ಟು ಇವತ್ತಿಗೆ ಮುಕ್ತಾಯ ಕಾಣ್ತು. ನಾನೇನ ಹೇಳಕ್ ಸತ್ಯ ಹೇಳಕ್ ಬಂದ್ರೆ ಎಲ್ಲ ಡಿಲೀಟ್ ಮಾಡಿಸ್ಬಿಡೋರು, ಹೊಡೆದು ಹಾಕ್ಬಿಡೋರು. ಏನ್ ಮಾಡಕ್ಕೂ ಬಿಡ್ತಿರ್ಲಿಲ್ಲ. ನನ್ಗೆ ಇವತ್ತಿಗೆ ನನ್ನ ಅಂತ್ಯ ಆಗೋಯ್ತು. ನಾನು ಬದುಕಲ್ಲ. ನನ್ನ ಸಾವಿಗೆ ಕಾರಣನೇ ಅವರು. ನಾನು ಬದುಕಲ್ಲ. ಬದುಕದೇನು ಉಳಿದಿಲ್ಲ. ನಾನು ಒಂದು ಚಿಕ್ಕ ಪುಟಾನೆ ಕಟ್ಕೊಂಡು ಬದುಕೋ ಶಕ್ತಿ ನನ್ಗಿಲ್ಲ. ನನ್ನ ಸಾವಿಗೆ ಕಾರಣನೇ ಅವರು.
ನಾನು ಬರೋದಲ್ಲ, ಅವ್ರ ಮನೆ ಮುಂದೆ ಧರಣಿ ಕೊಡ್ತೀನಿ. ನಿಜ ದಲಿತ ಪರ ಸಂಘಟನೆ ಹೋರಾಟಗಾರರೇ, ಒಬ್ರು ಹೋರಾಟಗಾರ ಮಾಡಿದ್ದು ಸರಿನಾ? ನೀವೆಲ್ಲ ನಿಂತು ನನಗೆ ನ್ಯಾಯ ಕೊಡಿಸಿ, ನಂಗೆ ನ್ಯಾಯ ಸಿಕ್ಕಿದ್ರೆ ನಾನು ಬದುಕ್ತೀನಿ, ಇಲ್ಲ ಅಂದ್ರೆ ನಾನು ಭೂಮಿ ಬಿಟ್ಟು ಹೋಗ್ಬಿಡ್ತೀನಿ. ನಮ್ಮಂತ ಹೆಣ್ಮಕ್ಳಿಗೆ ಈ ಥರ